ಹಲೋ ಮಿಸ್ ಹಾಯ್. ಇವತ್ತು ನಮ್ಮ BTS ಜಿಮಿನ್ ಫ್ಯಾನ್ ಫಿಕ್ಷನ್ ಟೈಟಲ್ ಪ್ಲೀಸ್ ಕೀಪ್ ಡಿಸ್ಟೆನ್ಸ್. ಇದೊಂದು ರಿಕ್ವೆಸ್ಟೆಡ್ ಒನ್ ಶಾಟ್. ಎಲ್ಲರೂ ಕಣ್ಮುಚ್ಚಿ ಹೆಡ್ಸೆಟ್ ಹಾಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಸ್ಟೋರಿ ಓಪನಿಂಗಲ್ಲಿ ಜಿಮಿನ್ ಅವ್ರ ಲ್ಯಾಪ್ಟಾಪ್ನ ಹಿಡ್ಕೊಂಡು ಬ್ಯುಸಿಯಾಗಿ ಏನೋ ವರ್ಕ್ ಮಾಡ್ತಿದ್ದಾರೆ ಅವ್ರ ಬೆಡ್ರೂಮಲ್ಲಿ. ಆವಾಗ ನೀವು ಮೆಲ್ಲಕ್ಕೆ ಅವ್ರ ರೂಮ್ ಒಳಗಡೆ ಎಂಟರ್ ಆಗಿ ಸ್ವಲ್ಪನೂ ಸೌಂಡೇ ಮಾಡದೆ ಬೆಡ್ಡಲ್ಲಿ ಬಂದು ಮಲ್ಕೋತೀರಾ. ನಿಧಾನಕ್ಕೆ ಬೆಡ್ಶೀಟ್ನ ಹೇಳ್ಕೊತಾ ಇದ್ದೀರಾ. ಬಟ್ ಅದು ನಮ್ಮ ಜಿಮಿಶಿ ಲ್ಯಾಪ್ಟಾಪ್ ಕೆಳಗಡೆ ಇದೆ. ವಯನ್, ಇಲ್ಲಿ ವರ್ಕ್ ಮಾಡ್ತಿರೋದು ಕಾಣಿಸ್ತಿಲ್ವ ಕಣ್ಣು? ನಿನಗಿದೇ ಬೆಡ್ಶೀಟ್ ಬೇಕಾ? ಅಲ್ಲಿ ಕಬೋರ್ಡಲ್ಲಿ ಬೇಜಾನಿದ್ದಾವೆ, ಯಾವುದಾದ್ರೂ ತಗೋ. ಹಾಂ, ಓಕೆ ರೀ, ಸಾರಿ. ಓ ಗಾಡ್ ವಯನ್, ಈ ಹಳೆ ಕಾಲದ ಆಂಟಿ ಥರ ರೀಗಿ ಅಂತ ಕರಿಬೇಡ ಅಂತ ಹೇಳಿಲ್ವ ನಿಂಗೆ? ಕಾಲ್ ಮೀ ಜಿಮಿನ್. ಇಲ್ಲ, ಆ ಗಂಡನ ಹೆಸರಿಡ್ದು ಕರಿಬಾರ್ದು ಅಂತ ನನ್ನಮ್ಮ ನನಗೆ ಹೇಳ್ಕೊಟ್ಟಿದ್ದಾರೆ. ಸಾರಿ ರೀ, ನಾನು ನಿಮ್ಮನ್ನು ಹೆಸರಿಡ್ದೆಲ್ಲ ಕರೆಯಲ್ಲ. ಅಬ್ಬಾ, ಮತ್ತೆ ಇರಿಟೇಡ್ ಆಗ್ತಿದೆ ನನಗೆ. ವಯನ್, ನೀನಮ್ಮ ಸ್ವಲ್ಪ ಹಳೆ ಕಾಲದವರು, ಅವ್ರು ಹಾಗೆ ಹೇಳ್ಕೊಡ್ತಾರೆ. ಬಟ್ ನೀನು ಇವಾಗಿನ ಕಾಲದವಳು ತಾನೆ. ಸಾಲದಕ್ಕೆ ನೀನು ನಾನು ಒಂದೇ ಕಾಲೇಜ್ ಕ್ಲಾಸ್ಮೇಟ್ ಬೇರೆ. ನಮ್ಮ ಕಾಲೇಜೇ ಎಷ್ಟೋ ಮಾಡ್ರನ್ ಆಗಿತ್ತು. ಅಲ್ಲಿ ಓದೋಕೆ ಬರೋ ಹುಡುಗಿರೆಲ್ಲ ಎಷ್ಟೊಂದು ಮಾಡ್ರನ್ ಆಗಿ ಆ್ಯಂಡ್ ಅಡ್ವಾನ್ಸ್ ಆಗಿದ್ರು. ಆದರೆ ನೀನೊಬ್ಬಳನ್ನ ಬಿಟ್ಟು ನೀನು ಮಾತ್ರ ಯಾಕೆ ಹಿಂಗಿದ್ಯಾ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಸ್ವಲ್ಪನಾದ್ರೂ ಅವ್ರನ್ನೆಲ್ಲ ನೋಡಿ ನಿನಗೆ ಚೇಂಜಸ್ಸೇ ಬರಲಿಲ್ವಾ ನಿನ್ನಲ್ಲಿ? ಬರೀ ನೀನು ಅಮ್ಮನ ಮಾತನ್ನೇನ ನೀನು ಕೇಳೋದು? ಹೌದು ರೀ, ನನ್ನಮ್ಮ ನನಗೆ ಚಿಕ್ಕ ವಯಸ್ಸಿಂದೂ ನನಗೆ ಒಳ್ಳೆಯ ವಿಷಯಗಳನ್ನ ಮಾತ್ರ ಹೇಳ್ಕೊಟ್ಟಿದ್ದಾರೆ. ಅವರೇನೇ ಹೇಳಿದ್ರು ಅದು ನಾನು ಒಳ್ಳೇದಕ್ಕೆ ಮಾತ್ರ ಹೇಳಿರ್ತಾರೆ. ಹೌದೌದು, ಹೇಳಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ ಬಿಡು, ತುಂಬ ಅತಿಯಾಗಿ. ನೀನೆಲ್ಲ ಈ ಕಾಲಕ್ಕೆ ಸೂಟ್ ಆಗಲ್ಲ. ನೀನೇನಿದ್ರು ಹಳೆ ಕಾಲಕ್ಕೆ ಸರಿ. ಹೋಗಿ ನನ್ನ ತಲೆ ಕಟ್ಬಿಟ್ರು. ಆ್ಯಕ್ಚುಲಿ ಏನು ಗೊತ್ತಾ ವಯನ್, ನಿನ್ನ ಕಾಲೇಜಲ್ಲಿ ನೋಡ್ಬೇಕಾದ್ರೆ ನನಗೆ ಹೆಂಗೆ ಹೆವಿ ಇರಿಟೇಡ್ ಆಗೋದು ಕಣೆ. ಎಲ್ಲ ಹುಡುಗಿರು ಒಂಥರ ಇದ್ದರೆ ನೀನೇ ಒಂಥರ ಡಿಫ್ರೆಂಟಾಗಿರ್ತಿದ್ದೆ. ಯಾರ ಜೊತೆಗೂ ಸರಿಯಾಗಿ ಮಾತಾಡಿದೆ, ಲೈಫ್ನ ಚೆನ್ನಾಗಿ ಎಂಜಾಯ್ ಮಾಡಿದೆ. ಇಲ್ಲಿ ನೋಡು, ಈ ರೀತಿ ಇನ್ನೋಸೆಂಟ್ ಫೇಸ್ ಇಟ್ಕೊಂಡು ಯಾವಾಗಲೂ ಸೈಲೆಂಟಾಗೇ ಇರುವೆ. ನನಗಂತೂ ನಿನ್ನ ಥರ ಕ್ಯಾರೆಕ್ಟರ್ ಇರೋ ಹುಡುಗಿರು ಸ್ವಲ್ಪನೂ ಲೈಕ್ ಆಗಲ್ಲ. ಓ, ನಿಮಗೆ ನಾನು ಇಷ್ಟ ಆಗಲಿಲ್ವಾ? ಮತ್ತ್ಯಾಕೆ ನನ್ನ ಮ್ಯಾರೇಜ್ ಆದ್ರಿ? ಹಾಂ, ನನಗೇನು ಆಸೆ ಇರಲಿಲ್ಲಮ್ಮ ನಿನ್ನ ಮ್ಯಾರೇಜ್ ಆಗಬೇಕಂತ. ಒನ್ ಡೇ ನನ್ನಮ್ಮನೂ ನಿನ್ನಮ್ಮನೂ ಒಂದು ಫಿಶ್ ಮಾರ್ಕೆಟಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಫ್ರೆಂಡ್ ಆಗಿ ನೆಕ್ಸ್ಟ್ ಅವ್ರ ಫ್ರೆಂಡ್ಶಿಪ್ ನಮ್ಮಿಬ್ಬರು ಮದುವೆ ಮಾಡಿಸೋವರೆಗೂ ಬಂದು ನಿಂತ್ಕೊತು. ನಾನು ಮದುವೆ ಆಗೋ ಹುಡುಗಿ ನೀನೇ ಅಂತ ನನಗೆ ಗೊತ್ತಾದಾಗ ನಾನು ಎಷ್ಟೋ ಕೇಳ್ಕೊಂಡೆ ಮಮ್ಮಿ ಹತ್ರ. ಮಮ್ಮಿ, ನನಗೆ ಹುಡುಗಿ ಬೇಡ, ನನಗೆ ಇವಳ ಜೊತೆ ಮದುವೆ ಮಾಡಿಸ್ಬಿಡಿ ಅಂತ. ಕೇಳಲೇ ಇಲ್ವಲ್ಲ ನಮ್ಮಮ್ಮ. ನಾನು ಅವ್ರ ಹತ್ರ ಬೇಡ್ಕೊಂಡಿದ್ದೆಲ್ಲ ವೇಸ್ಟ್ ಆಗೋಯ್ತು, ಏನೂ ಯೂಸ್ ಆಗಲಿಲ್ಲ. ಸೊ ನಾನು ಅಮ್ಮನ ಬಲವಂತಕ್ಕೆ ನಿನ್ನ ಮ್ಯಾರೇಜ್ ಆದೆ. ಆವಾಗ ನೀವು ಸದ್ದೆ ಮಾಡಿದೆ ಸಡನ್ನಾಗಿ ಅಳ್ತಾ ಇದ್ದೀರಾ. ನಿಮ್ಮ ಕಣ್ಣೀರನ್ನ ನೋಡ್ಬಿಟ್ಟು ನಮ್ಮ ಜಿಮಿಶಿ, ಅಯ್ಯೋಯ್ಯೋ ನಾನು ಇವಾಗ ಏನು ಹೇಳಿದೆ ಅಂತ ನೀನು ಇವಾಗ ಅಳ್ತಾ ಇದೀಯಾ ತಾಯೇ? ವಯನ್, ಸ್ಟಾಪ್ ಕ್ರೈಯಿಂಗ್. ನಾನೇನು ಇವಾಗ ನಿನ್ನ ಹೊಡೆದ್ನಾ? ಇಲ್ಲ, ನನಗೂ ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇರಲಿಲ್ಲ. ನನ್ನಮ್ಮ ಹೇಳಿದ್ರು ಅಂತಲೇ ಅವ್ರ ಮಾತಿಗೆ ಬೆಲೆ ಕೊಟ್ಟು ನಾನು ನಿಮ್ಮ ಕೈಲಿ ತಾಲಿ ಕಟ್ಟಿಸ್ಕೊಂಡೆ ಅಷ್ಟೇ. ಸರಿ ಆಯಿತು, ದಯವಿಟ್ಟು ಅಳ್ಬೇಡ ವಯನ್. ನೀ ಹೇಳೋ ಸೌಂಡ್ ಏನಾದ್ರು ನನ್ನಮ್ಮನ ಕಿವಿಗೆ ಬಿತ್ತೋ ಅಷ್ಟೇ ನನ್ನ ಕತೆ. ನನಗೆ ಈ ರೂಮಲ್ಲೇ ಒಂದು ಸಮಾಧಿ ಕಟ್ಬಿಡ್ತಾರಷ್ಟೇ. ನಿಂಗೇನು ಇವಾಗ ಈ ಬೆಡ್ಶೀಟ್ ತಾನೇ ಬೇಕಾಗಿರೋದು? ತಗೋ, ನೀ ಇದನ್ನು ಹಚ್ಕೊಂಡು ಹಾಯಾಗಿ ಮಲ್ಕೋ. ನಾನೇ ಕಬೋರ್ಡಲ್ಲಿ ಬೇರೆ ಒಂದನ್ನು ತೊಗೊತೀನಿ. ನೆಕ್ಸ್ಟ್ ನೀವಂತೂ ನಮ್ಮ ಜಿಮಿಶಿ ಕೊಟ್ಟಿದ್ದ ಬೆಡ್ಶೀಟ್ನ ತಲೆಯಿಂದ ಕಾಲ್ವರೆಗೂ ಫುಲ್ ಕವರ್ ಆಗೋವಾಗ ಹಚ್ಕೊಂಡು ಬೆಡ್ಶೀಟ್ ಒಳಗಡೆ ಇನ್ನೂ ಅಳ್ತಾ ಇದ್ದೀರಾ. ನಮ್ಮ ಜಿಮಿನ, ದೇವ್ರೇ, ನನಗೆ ಸಿಕ್ಕೋ ಹೆಂಡತಿಗೆ ಹೆಂಗೆಲ್ಲ ಇರಬೇಕು ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಬಟ್ ಇವಳು ಅದು ಡೆಡ್ ಅಪೋಸಿಟ್. ನನಗೆ ಮಾತ್ರ ಯಾಕೆ ಹಿಂಗಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಅವತ್ತು ಕಾಲೇಜಲ್ಲಿ ನಮ್ಮ JK ವಯನ್ನ ನೋಡ್ಬಿಟ್ಟು, ಜಿಮಿನಾ, ವಯನ್ ಅಂತ ಹುಡುಗಿನ ಮ್ಯಾರೇಜ್ ಆಗೋನು ನಿಜವಾಗ್ಲೂ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿರ್ತಾನೆ ಅಂತ ಹೇಳ್ದ. ಆದರೆ ನಂಗೆ ಅವಾಗ ಅರ್ಥ ಆಗಲಿಲ್ಲ. ಇವಾಗ ಅರ್ಥ ಆಗ್ತಿದೆ ಆ ಪುಣ್ಯವಂತ ನಾನೇ ಅಂತ. ಇವಳನ್ನ ಕಟ್ಕೊಂಡು ನಾನು ಪಡ್ತಾ ಇರೋ ಪಾಡು ನನಗಷ್ಟೇ ಗೊತ್ತು. ಓ ಗಾಡ್, ಯು ಆರ್ ವೆರಿ ಬ್ಯಾಡ್ ಅಂದ್ಕೊಂಡು ಮತ್ತೆ ಅವರು ವರ್ಕಲ್ಲಿ ಬ್ಯುಸಿ ಆಗ್ತಾರೆ. ಎಸ್, ನಿಮಗೂ ಆ್ಯಂಡ್ ಜಿಮಿಶಿಗೂ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ. ಒಂದು 3 ಮಂತ್ಸ್ ಆಗಿದೆ ಅಂದ್ಕೊಳ್ಳಿ ಮ್ಯಾರೇಜಿಗೆ, ಓಕೆನಾ? ಜಿಮಿಶಿ ಸ್ವಲ್ಪ ಕೋಲ್ಡ್ ಟೈಪ್, ಆದರೆ ತುಂಬ ಕೋಲ್ಡ್ ಏನಲ್ಲ. ನಿಮ್ಮ ಜೊತೆ ಮಾತಾಡುವಾಗ ಸುಮ್ಮನೆ ಮಾತಾಡ್ತಾರಷ್ಟೇ. ಅವ್ರಿಗೆ ನೀವಂದರೆ ತೀರಾ ಇಷ್ಟ ಇಲ್ಲ ಅಂತ ಏನಿಲ್ಲ. ನಿಮ್ಮ ಮೇಲೆ ಒಂದು ಕ್ರಶ್ ಇದೆ ಅವರಿಗೆ. ಬಟ್ ಅವ್ರು ನಿಮ್ಮ ಹತ್ರ ತೋರಿಸ್ಕೊತಾರಲ್ಲ, ಯಾಕಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡೋ ಥರ ನೀವು ಅವ್ರ ಜೊತೆ ಮಿಂಗಲ್ ಆಗ್ತಿರಲ್ಲ. ತುಂಬ ಒಂಥರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿರ್ತೀರ ಅವ್ರ ಹತ್ರ. ಸೊ ಹಂಗಾಗಿ ಅವ್ರು ನಿಮ್ಮ ಮೇಲೆ ಹತ್ರ ಕೋಪ ಮಾಡ್ಕೊಂಡು ಮಾತಾಡ್ತಿರ್ತಾರೆ. ಅದು ಬಿಟ್ಟರೆ ಅವ್ರ ಮನಸ್ಸಲ್ಲಿ ನಿಮ್ಮ ಮೇಲೆ ಒಂದು ಕ್ರಶ್ ಫೀಲ್ ಇದೆ. ನೆಕ್ಸ್ಟ್ ನಿಮ್ಮ ಬಗ್ಗೆ ಹೇಳೋದಾದರೆ, ನೀವು ಸ್ವಲ್ಪ ಸೈಲೆಂಟ್,
ನೀವಿಬ್ಬರು ಪ್ರೀವಿಯಸ್ ಬ್ಯಾಕ್ ಒಂದೇ ಕಾಲೇಜಲ್ಲಿ ನಿಮ್ಮ ಎಜುಕೇಷನ್ನ ಮುಗಿಸಿರ್ತೀರಾ. ಜಿಮಿನ್ ನಿಮ್ಮ ಕ್ಲಾಸ್ಮೇಟೇ ಆಗಿರ್ತಾರೆ. ಆವಾಗಲೂ ನೀವು ಇದೇ ಥರ ಇನ್ನೋಸೆಂಟಾಗಿ, ಅಂದರೆ ಹೇಗೆ ಹೇಳೋದು, ಲೈಕ್ ಏನೂ ಗೊತ್ತಿಲ್ಲದಿರೋ ಚಿಕ್ಕ ಮಗು ಥರ ಆದಷ್ಟು ಸೈಲೆಂಟಾಗೇ ಇರ್ತೀರಾ. ನೀವು ಅಷ್ಟಾಗಿ ಯಾರ ಜೊತೆನೂ ಮಿಂಗಲ್ ಆಗೋಕ್ಕೆ ಇಷ್ಟಪಡ್ತೀರಲ್ಲ. ಸೊ ಅದರಿಂದನೇ ಜಿಮಿಶಿಗೆ ನಿಮ್ಗೆ ಕಂಡ್ರೆ ಆವಾಗ ಅಷ್ಟು ಕಷ್ಟ ಅನಿಸ್ತಾ ಇರುತ್ತೆ. ನಿಮ್ಮ ಜೊತೆ ಎಲ್ಲ ಅವರಷ್ಟು ಮಾತಾಡೋಕ್ಕೆ ಬರ್ತಿರಲ್ಲ. ಬಟ್ ಇವಾಗ ನೀವೇ ಅವ್ರಿಗೆ ವೈಫಾಗಿ ಸಿಕ್ಕಿರೋದು ಫಸ್ಟ್ ಅವ್ರಿಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ. ಬಿಕಾಸ್ ಜಿಮಿಶಿ ಅವ್ರಿಗೆ ಸಿಗೋ ವೈಫ್ ಈ ಟೈಪ್ ಇರಬೇಕು, ಹಿಂಗಿರ್ಬೇಕು, ಹಂಗಿರ್ಬೇಕಂತ ಏನೇನೋ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ ಅವರು. ಬಟ್ ಅದಕ್ಕೆ ಡೆಡ್ ಅಪೋಸಿಟಾಗಿ ನೀವಿರ್ತೀರ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ ತಕ್ಕನಾಗಿ ನೀವು ಇರಲ್ಲ, ನೀವೇ ಬೇರೆ ಟೈಪ್. ಸೊ ಅದಕ್ಕೆ ಫಸ್ಟಲ್ಲಿ ಅವ್ರು ತುಂಬ ಇರಿಟೇಟ್ ಆಗ್ತಿರ್ತಾರೆ. ಬಟ್ ಡೇ ಬೈ ಡೇ ನಿಮ್ಮನ್ನು ನೋಡ್ತಾ ಅವ್ರಿಗೆ ನಿಮ್ಮ ಮೇಲೆ ಒಂದು ಗುಡ್ ಇಂಪ್ರೆಷನ್ ಆ್ಯಂಡ್ ಕ್ರಶ್ ಸ್ಟಾರ್ಟ್ ಆಗಿರುತ್ತೆ. ಓಕೆನಾ? ಇವಾಗ ಬ್ಯಾಕ್ ಟು ಸ್ಟೋರಿ. ಅರ್ಲಿ ಮಾರ್ನಿಂಗ್ಗೆ ನೀವು ಬೇಗ ಎದ್ದು ಸ್ನಾನ ಮಾಡಿ, ದೆನ್ ದೇವ್ರ ಪೂಜೆನೂ ಮಾಡಿ ಒಂದು ಕಾಫಿ ಕಪ್ನ ಕೈಯಲ್ಲಿ ಹಿಡ್ಕೊಂಡು ಬೆಡ್ರೂಮ್ ಒಳಗಡೆ ಬರ್ತೀರಾ. ಇಲ್ಲಿ ನಮ್ಮ ಜಿಮಿಶಿ ಇನ್ನೂ ಮಲ್ಕೊಂಡಿದ್ದಾರೆ. ರೀ ಎದ್ದೇಳ್ರಿ ಮೇಲೆ, ಬೇಗ ಕಾಫಿ ಕುಡೀರಿ, ಇಲ್ಲಾಂದರೆ ಹಾರೋಗುತ್ತೆ. ಚೂಳೊಬ್ಳು ನಿದ್ದೆ ಮಾಡೋಕ್ಕೆ ಬಿಡೋಲ್ಲ. ಏನಂದೆ? ಇಲ್ಲ, ಬೇಗ ಕಾಫಿ ಕುಡೀರಿ, ಇಲ್ಲಾಂದರೆ ಹಾರೋಗುತ್ತೆ. ಹಾರೋಗ್ದಂಗೆ ಕೌಚ್ ಹಾಕು. ಬೆಳಗ್ಗೆ ಯಾಕೆ ನನ್ನ ಡಿಸ್ಟರ್ಬ್ ಮಾಡ್ತೀಯಾ? ಹೋಗಿ ನಿನ್ನ ಕೆಲಸ ನೋಡು, ನನಗೆ ನಿದ್ದೆ ಬರ್ತಿದೆ. ಹಾಂ, ಇದು ಒಂದು ರೀತಿ ನನ್ನ ಕೆಲಸನೇ ರೀ. ಅತ್ತೇನೆ ನಿಮಗೆ ಕಾಫಿ ಕೊಟ್ಬಿಟ್ಟು ಬಾ ಅಂತ ಕಳಿಸಿದ್ರು. ಅತ್ತೆ ಅಂದ್ಕೊಂಡೆ, ನನ್ನ ಅಮ್ಮಂಗೆ ಮಾಡೋಕ್ಕೆ ಬರೀ ಕೆಲಸನೇ ಇಲ್ಲ. ಸರಿ ಕೊಡೋದನ್ನ ಕೊಟ್ಟಾಯ್ತಲ್ಲ, ಇನ್ನೇ ನಿನ್ನ ಕೆಲಸ, ಹೋಗು. ಸರಿ ರೀ. ಆವಾಗ ಜಿಮಿನ್ ಅವಾಗಷ್ಟೇ ಅವ್ರ ಕಣ್ಣ ಚೆನ್ನಾಗಿ ಉಜ್ಕೊಂಡು ರೂಮಿಂದ ಆಚೆ ಹೋಗ್ತಿರೋ ನಿಮ್ಮನ್ನು ಫುಲ್ ಬ್ಯಾಕ್ ವ್ಯೂವಲ್ಲೇ ನೋಡ್ತಾರೆ. ನೀವು ಸ್ನಾನ ಮಾಡಿ ಹೇರೆಲ್ಲ ಏನು ಕಟ್ಟಿರಲ್ಲ, ಜಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಹಾಕಿ ಫ್ರೀ ಹೇರ್ ಬಿಟ್ಟಿರ್ತೀರ. ನಿಮ್ಮ ಹೇರಿಂದ ವಾಟರ್ ಡ್ರಾಪ್ಸ್ ಎಲ್ಲ ಫಾಲ್ ಆಗಿ ನಿಮ್ಮ ಬ್ಯಾಕ್ ಬೋನ್ ಫುಲ್ ವೆಟ್ ಆಗಿದೆ. ಆ್ಯಂಡ್ ನಿಮ್ಮ ಹಿಪ್ ವಿಸಿಬಲ್ ಆಗಿ ಲೈಟಾಗಿ ಸ್ವಲ್ಪ ಕಾಣಿಸ್ತಿರುತ್ತೆ. ವಾವ್, ಇವಳ ಬಾಡಿನ ಹಿಂಗಿರೋದು ಪರವಾಗಿಲ್ವೇ? ಒಳ್ಳೆ ಶೇಪಲ್ಲೇ ಇದ್ದಾಳೆ, ಸಖತ್ ಹಾಟಾಗಿ. ಓ ಜಿಮಿನಾ, ಏನು ಥಿಂಕ್ ಮಾಡ್ತಿದ್ಯೋ ನೀನು? ತಪ್ಪು. ಇವಳನ್ನ ಹೀಗೆಲ್ಲ ನೋಡಿ ನೀ ಹೀಗೆಲ್ಲ ಅನ್ಕೋಬಾರ್ದು. ಯಾಕೆ ಅನ್ಕೋಬಾರ್ದು? ಎಷ್ಟೇ ಆದರೂ ವಯನ್ ನನ್ನ ಹೆಂಡತಿ ಅಲ್ವಾ. ಇದನ್ನು ಯಾರಿಂದನೂ ಚೇಂಜ್ ಮಾಡೋಕ್ಕಾಗಲ್ಲ. ಆದರೂ ಅಯ್ಯಯ್ಯೋ, ಇವತ್ತು ಮಾರ್ನಿಂಗ್ಗೆ ಏನಾಗ್ತಿದೆ ನನಗೆ? ನಾನು ಯಾಕೆ ಹಿಂಗೆಲ್ಲ ಮಾತಾಡ್ತಾಯಿದ್ದೀನಿ? ಅಲ್ಲೇನು ಹೋಯ್ತಿದ್ದೆ ನನಗೆ ಅಂತ ಜಿಮಿಶಿ ಸ್ವಲ್ಪ ಡಬಲ್ ಮೈಂಡೆಡ್ ಆಗಿ ಥಿಂಕ್ ಮಾಡಿಬಿಟ್ಟು ಕಾಫಿನ ಕುಡಿದು ಸ್ನಾನಕ್ಕೆ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಸ್ಕಿಪ್. ಅಮ್ಮ ಕೇಳಿಸ್ತಿದ್ಯಾ ನಂಗೆ ಕೂಗ್ತಾ ಇರೋದು? ಇಲ್ಲೇ ಎಲ್ಲಾದರೂ ನನ್ನ ರೂಮ್ ಪಕ್ಕ ನೀನಿದ್ರೆ ಸ್ವಲ್ಪ ಬಾಮ್ಮ. ಅಮ್ಮ, ಏನಾಯಿತು ರೀ? ಯಾಕೆ ಕೂಗ್ತಾ ಇದ್ದೀರಾ? ವಯನ್, ಅಮ್ಮ ಇದ್ದಾರಾ ಅಲ್ಲಿ? ಸ್ವಲ್ಪ ಕರಿ. ಇಲ್ಲ ರೀ, ಅತ್ತೆ ಮಾವನ ಜೊತೆ ಟೆಂಪಲಿಗೆ ಹೋಗಿದ್ದಾರೆ. ಓ, ನನ್ನ ಅಪ್ಪನ ಜೊತೆ ಊರು ಸುತ್ತಕ್ಕೆ ಹೋಗ್ಬಿಡ್ತಾ? ಸರಿ ವಯನ್, ನಾನು ಸ್ನಾನಕ್ಕೆ ಬರೋವಾಗ ಒಂದು ಟವಲ್ ತೊಗೊಳೋದು ಮರೆತುಬಿಟ್ಟೆ. ಒಂದು ಟವಲ್ ಕೊಡ್ತೀಯಾ? ಹಾಂ ಓಕೆ. ನೆಕ್ಸ್ಟ್ ನೀವು ಟವಲ್ನ ಹಿಡ್ಕೊಂಡು ರೀ ಡೋರ್ ಓಪನ್ ಮಾಡಿ, ತೊಗೊಳ್ಳಿ ಟವಲ್. ಕೊಡು. ಅಯ್ಯಯ್ಯೋ, ಏನಾಯಿತು ವಯನ್? ಯಾಕೆ ಇವಾಗ ಕಣ್ಮುಚ್ಕೊಂಡೆ? ಏನು ನೀವು ಮೈ ಮೇಲೆ ಡ್ರೆಸ್ಸೇ ಇಲ್ಲದೆ ನನ್ನ ಮುಂದೆ ಹಿಂಗೆ ಬಂದು ನಿಂತಿದ್ದೀರಾ? ಹೇಯ್, ಸ್ನಾನ ಮಾಡೋವಾಗ ಯಾರಾದರೂ ಡ್ರೆಸ್ ಹಾಕೊಂಡು ಮಾಡ್ತಾರಾ? ಇಷ್ಟಕ್ಕೂ ನಾನೇನು ಫುಲ್ ನ್ಯೂಡಾಗಿ ಇದ್ದೀನಿ. ಕೆಳಗಡೆ ನೋಡು, ಶಾರ್ಟ್ಸ್ ಹಾಕಿದ್ದೀನಿ. ಅಯ್ಯೋ, ನಾನೇನು ನೋಡಲ್ಲಪ್ಪ, ನಿಮಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ ಬಿಡಿ ಅಂದ್ಕೊಂಡು ನೀವು ಕಣ್ಣು ಮುಚ್ಕೊಂಡೆ ಟವಲ್ನ ಜಿಮಿಶಿ ಫೇಸ್ ಮೇಲೆ ಎಸೆದ್ಬಿಟ್ಟು ಆ ಪ್ಲೇಸ್ ಬಿಟ್ಟೆ ಜೂಟಾಗ್ಬಿಡ್ತೀರಾ. ಇಲ್ಲಿ ನಮ್ಮ ಜಿಮಿಶಿ ಅಂತೂ ಸಖತ್ತು ನಗಾಡ್ತಿದ್ದಾರೆ. ಅಲ್ಲ, ಇವಳಮ್ಮ ಇವಳಿಗೆ ಬೇಡದೇ ಇರೋ ಭಜನೆಗಳನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಬಟ್ ಹಸ್ಬೆಂಡ್ ಜೊತೆ ಹೇಗೆ ನೋಡ್ಕೋಬೇಕು ಅಂತಲೇ ಹೇಳ್ಕೊಟ್ಟಿಲ್ಲ. ವಯನ್, ಸ್ವಲ್ಪ ಚೇಂಜ್ ಆಗು ಪ್ಲೀಸ್ ಅಂದ್ಕೊಂಡು ಜಿಮಿನ್ ಫ್ರೆಶ್ ಅಪ್ ಆಗಿಬಿಟ್ಟು ಕೆಳಗಡೆ ಬರ್ತಾರೆ. ನೀವು ಅವರಿಗೆ ಬ್ರೇಕ್ಫಾಸ್ಟ್ನ ಅರೇಂಜ್ ಮಾಡ್ತಿರ್ತೀರ. ಆಗ ಜಿಮಿನ್ ಹಿಂದೆಯಿಂದ ಬಂದು ಜಸ್ಟ್ ನಿಮ್ಮ ಶೋಲ್ಡರ್ನ ಮಾತ್ರ ಟಚ್ ಮಾಡ್ತಾರಷ್ಟೇ. ಬಟ್ ನೀವು ಸಡನ್ ಬಿದ್ದು ಅಮ್ಮ ಅಂತ ಜೋರಾಗಿ ಕಿರಿಚ್ಕೋತೀರಾ. ಹೇ ವಯನ್, ಮುಚ್ಚೆ ಬಾಯಿ, ಯಾಕೆ ಇಷ್ಟು ಜೋರಾಗಿ ಅರಚ್ಕೋತಾ ಇದೆಯಾ? ನಾನು ಜಸ್ಟ್ ನಿನ್ನ ಟಚ್ ಮಾಡಿದೆ ಅಷ್ಟೇ. ರೀ, ಮಾತಾಡ್ಕೊಂಡು ಬರಬೇಕಲ್ವಾ? ನೀವು ಹೀಗೆ ನನ್ನ ಸಡನ್ನಾಗಿ ಮುಟ್ಟಿದ್ರೆ ನಂಗೆ ಭಯ ಆಗಲ್ವಾ? ನೀವು ಯಾವುದಕ್ಕೂ ನನ್ನಿಂದ ಸ್ವಲ್ಪ ದೂರನೇ ಇರಿ, ಪ್ಲೀಸ್ ಕೀಪ್ ಡಿಸ್ಟೆನ್ಸ್. ಏನಾ? ನಿನ್ನ ಜೊತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕ್ಕವ ನಾನು ನಿನ್ನ ಮ್ಯಾರೇಜ್ ಆಗಿರೋದು? ಇದೆಲ್ಲ ಟೂ ಮಚ್ ನೋಡು. ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ದೂರನೇ ಇರಿ. ನೀವು ನನ್ನ ಹತ್ರ ಬಂದರೆ ನಂಗೆ ಭಯ ಆಗುತ್ತೆ. ಅಯ್ಯೋ ದೇವ್ರೆ, ಎಂಥ ಹುಡುಗಿನ ಹೆಂಡತಿಯಾಗಿ ಕೊಟ್ಬಿಟ್ಟಪ್ಪ ನನಗೆ. ಸ್ವಲ್ಪನೂ ರೊಮ್ಯಾಂಟಿಕ್ನೆಸ್ ಇಲ್ಲ ಇವಳಿಗೆ. ನನ್ನಂಥ ಫ್ಲರ್ಟಿ ಬಾಯ್ಗೆ ಈ ರೀತಿ ದದ್ದಿ ಹೆಂಡ್ತಿನ? ಇಟ್ಸ್ ಟೂ ಬ್ಯಾಡ್. ರೀ, ಹಂಗೆ ಕರಿಬೇಡ ವಯನ್, ಜಸ್ಟ್ ಕಾಲ್ ಮೀ ಜಿಮಿನಾ, ಓಕೆ? ಓಕೆ ಜಿಮಿನಾ. ಸರಿ, ಏನು ತಿಂಡಿ ಮಾಡಿದ್ಯಾ? ವೆಜ್ ಪಲಾವ್. ನೀನು ವೆಜ್ ಪಲಾವ್ನ ನೀನೇ ತಿನ್ಕೊ,
ನಾನು ಆಫೀಸ್ ಕ್ಯಾಂಟೀನಲ್ಲೇ ನಾನು ಬ್ರೇಕ್ಫಾಸ್ಟ್ನ ನೋಡ್ಕೋತೀನಿ. ಗುಡ್ ಬಾಯ್. ರೀ, ಏನಂದೆ? ಸಾರಿ ಜಿಮೇನಾ, ಸ್ವಲ್ಪನಾದರೂ ತಿಂದ್ಬಿಟ್ಟು ಹೋಗಿ. ನೋ ನೋ ಥ್ಯಾಂಕ್ಸ್. ನೆಕ್ಸ್ಟ್ ಟೈಮ್ ಸ್ಕಿಪ್. ಜಿಮಿನ್ ಇವಾಗ ಅವ್ರ ಆಫೀಸ್ ಚೇಂಬರಲ್ಲಿ ಕೂತ್ಕೊಂಡು ನಮ್ಮ ಜೆ.ಕೆ ಜೊತೆ ಅವ್ರ ಕಷ್ಟ ಸುಖನೆಲ್ಲ ಹೇಳ್ಕೊತಿದ್ದಾರೆ. ಏನು ಹೇಳ್ತಿದ್ಯಾ ಜಿಮಿನಾ? ನೀನು ಒಂದು ವಯನ್ ಇನ್ನೂ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡಿಲ್ವಾ? ಇಲ್ಲ ಜೆ.ಕೆ, ಅವಳ ಜೊತೆ ಹೇಗೆ ಲೈಫ್ ಸ್ಟಾರ್ಟ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನಾನು ಅವಳ ಹತ್ರ ಹೋದರೆ ಸಾಕು, ನನ್ನ ನೋಡಿ ಭಯ ಪಡ್ತಾಳೆ. ನಾನು ಟಚ್ ಮಾಡಿದ್ರೆ ದೂರ ಹೋಗ್ತಾಳೆ. ಒಳ್ಳೆ ಹಳೆ ಕಾಲ ದಾಂಟಿ ಥರ ಬರೀ ಮಾತು 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 ಬಿಟ್ಟರೆ ಬೇರೆ ಏನೂ ಇಲ್ಲ. ಹೌದಾ? ಬಟ್ ಜಿಮಿನ್, ವಯನ್ ತುಂಬ ಒಳ್ಳೆ ಹುಡುಗಿ ಕಣೋ. ಚಿಕ್ಕ ವಯಸ್ಸಿಂದನೂ ಸಖತ್ ಇನ್ನೋಸೆಂಟಾಗಿ ಅವ್ರ ಅಮ್ಮನ ಮಾತು ಕೇಳ್ಕೊಂಡೇ ಬೆಳೆದು ಬಂದಿದ್ದಾಳೆ. ಅವಳಿಗಿನ್ನೂ ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಅನಿಸುತ್ತೆ. ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ವಯನ್ನ ನಿಂದಾರಿಗೆ ತಂದ್ಕೋ. ಅದೇ ಹೇಗೆ ನನಗೆ ಗೊತ್ತಾಗ್ತಿಲ್ಲ ಜೆ.ಕೆ. ನಾನಂತೂ ಅವಳ ವಿಷಯದಲ್ಲಿ ಬ್ಲ್ಯಾಂಕ್ ಆಗಿದ್ದೀನಿ. ನನಗೆ ಏನೂ ತೋಚ್ತಿಲ್ಲ. ಅವಳನ್ನ ಹೇಗೆ ಪಟಾಯಿಸ್ಲಿ ಅಂತಲೇ ಗೊತ್ತಾಗ್ತಿಲ್ಲ. ಇವತ್ತು ಬೇರೆ ಅವಳನ್ನ ಬೆಳಗ್ಗೆನ ನೋಡ್ತಿದ್ದಾಗೆ ನನಗೆ ಹೆಂಗೆಂಗೋ ಅನ್ನಿಸ್ತಿತ್ತು. ಏನೋ ಹೆಂಗೆ ಅನ್ನಿಸ್ತಿದ್ದೆ ಜಮೀನಾ? ಅದೇನಿಲ್ಲ ಬಿಡು, ನಿಮಗೆಲ್ಲ ಹೇಳಲ್ಲ ನಾನು. ಓಯ್ ಜಿಮಿಶಿ, ನಾಚಿಕೆ ಪಟ್ಕೋತಾ ಇದೆಯಾ? ಆಗ ಜಿಮಿನ್ ಚೆನ್ನಾಗಿ ಬ್ಲಶ್ ಆಗ್ತಿದ್ದಾರೆ. ನೆಕ್ಸ್ಟ್ ಟೈಮ್ಸ್ಗೆ ವಯನ್, ಹಾಂ ಎಲ್ಲಿ? ಅಪ್ಪ ಅಮ್ಮ ಎಲ್ಲೂ ಕಾಣಿಸ್ತಾನೆ ಇಲ್ಲ, ಎಲ್ಲಿದ್ದಾರೆ? ಅದು ಅವರು ದೇವಸ್ಥಾನಕ್ಕೆ ಅಂತ ಬೆಳಗ್ಗೆ ಹೋದವ್ರು ಇನ್ನೂ ಮನೆಗೆ ಬಂದಿಲ್ಲ ರೀ. ಯಪ್ಪ, ಇವಾಗಲೂ ರೀನಾ, ನಾನು ಬೆಳಗ್ಗೆನೇ ಏನಂದೆ? ಸಾರಿ ಜಿಮಿನಾ, ಅತ್ತೆ ಮಾವ ಇನ್ನೂ ಮನೆಗೆ ಬಂದಿಲ್ಲ. ಬಟ್ ಆವಾಗಲೇ ನನಗೆ ಅವರು ಕಾಲ್ ಮಾಡಿದರು. ಕಾಲ್ ಮಾಡಿ ಏನಂದರು? ದೇವಸ್ಥಾನದಲ್ಲಿ ಅತ್ತೆ ಅವ್ರ ಫ್ರೆಂಡನ್ನ ನೋಡಿದ್ರಂತೆ. ಅವ್ರ ಫ್ರೆಂಡು ಅತ್ತೆ ಮಾವನ್ನು ತುಂಬ ಬಲವಂತದಿಂದ ಅವ್ರ ಮನೆಗೆ ಕರ್ಕೊಂಡೋದ್ರಂತೆ. ಸೊ ಅವರಿಬ್ಬರು ಇವತ್ತು ಮನೆಗೆ ಬರೋಲ್ಲ, ನಾಳೆ ಬೆಳಗ್ಗೆ ಬರ್ತೀನಿ ಅಂದರು. ಏನು? ಹೌದಾ? ಒಳ್ಳೇದೇ ಆಯ್ತಲ್ಲ. ಏನಂದ್ರಿ? ನಥಿಂಗ್. ವಯನ್, ಸ್ಟ್ರಾಂಗಾಗಿ ಒಂದು ಕಾಫಿ ಮಾಡ್ಕೊಂಡು ಬರ್ತೀಯಾ? ನಾನು ರೂಮಲ್ಲೇ ಇರ್ತೀನಿ. ಓಕೆ. ನೆಕ್ಸ್ಟ್ ಜಿಮೆನ್, ತೊಗೊಳ್ಳಿ ನೀವು ಕೇಳಿದ ಕಾಫಿ. ಆಗ ಜಿಮೆನ್ ಆ ಕಾಫಿನ ಇಸ್ಕೊಳ್ಳೋ ನೆಪದಲ್ಲಿ ನಿಮ್ಮ ಹತ್ರ ಸಖತ್ತು ಕ್ಲೋಸಾಗಿ ಬಂದು ನಿಮ್ಮ ಕೈನ ಟಚ್ ಮಾಡಿ ಕಾಫಿನ ಇಸ್ಕೊತಾರೆ. ನೀವಂತೂ ಅವ್ರನ್ನೇ ಓರೆಗಣ್ಣಲ್ಲಿ ನೋಡ್ಬಿಟ್ಟು, ಜಿಮೆನ್ ನಿಮಗೆ ಬೇರೆ ಏನಾದರೂ ಬೇಕಿತ್ತಾ? ಬೇಕು ಅಂದರೆ ಕೇಳಿ, ತಂದು ಕೊಡ್ತೀನಿ. ಏನು ಕೇಳಿದ್ರು ಕೊಡ್ತೀಯ ವಯನ್? ಏನು ಬೇಕು ನಿಮಗೆ? ಹತ್ರ ಬರಲಿ, ಹೇಳ್ತೀನಿ. ಇಲ್ಲ ಬೇಡ, ಅದೇನಂತ ದೂರ ನಿಂತೆ ಹೇಳಿ. ಓಹ್ ವಯನ್, ನಾನೇನು ಕೊರೋನಾ ಬಂದಿರೋ ಪೇಷಂಟ್ ಅಲ್ಲ, ನಾನಿನ್ನ ಹಸ್ಬೆಂಡ್. ನೀನು ಯಾಕೆ ನನ್ನಿಂದ ಡಿಸ್ಟೆನ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಇಡೀ ಪ್ರಪಂಚದಲ್ಲೇ ಬರೀ ಯಾವ ಹೆಂಡ್ತಿನೂ ತನ್ನ ಗಂಡನ ಹತ್ರ ಹೇಗೆ ನಡ್ಕೊಳ್ಳಲ್ಲ ಗೊತ್ತಾ? ಅಲ್ಲ, ಫಸ್ಟ್ ಆಫ್ ಆಲ್ ನಿಮಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಹೇಗಿರುತ್ತೆ ಅಂತ ಗೊತ್ತಾ? ಹೇಗೆ ನಡ್ಕೋಬೇಕು ಅಂತ ಏನಾದರೂ ಗೊತ್ತಿದೆಯಾ? ನಿನ್ನಮ್ಮ ಇದ್ರ ಬಗ್ಗೆ ನಿಂಗೆ ಏನಾದರೂ ಹೇಳ್ಕೊಟ್ಟಿದ್ದಾರಾ ವಯನ್? ನಂಗೆ ಗೊತ್ತು. ಏನು ಗೊತ್ತು? ನನಗೆಲ್ಲ ಗೊತ್ತು. ಎಲ್ಲ ಅಂದರೆ ಏನೇನು? ಅದೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ವಾಟ್ ನಾನ್ ಸೆನ್ಸ್? ನನ್ನ ಹತ್ರ ಹೇಳಿದೆ, ಬೇರೆ ಯಾರ ಹತ್ರ ಹೇಳ್ತೀಯಾ? ಅಯ್ಯೋ ದೇವ್ರೆ, ನನಗಾಗ್ತಿರೋ ಅನ್ಯಾಯನ ನಾನು ಯಾರ ಹತ್ರ ಹೋಗಿ ಹೇಳ್ಕೊಳ್ಳಿ? ನನ್ನ ಪೇರೆಂಟ್ಸೇ ನನಗೆ ಈ ವಯನ್ ಜೊತೆ ಮದುವೆ ಮಾಡಿಸಿ ಮಹಾ ಮೋಸ ಮಾಡಿಬಿಟ್ರು. ಜಿಮೆನ್, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತೆ ಹೇಗೆ ಮಾತಾಡಲಿ ವಯನ್? ನನಗೆ ನಿನ್ನ ಜೊತೆ ಬಾಳ್ಬೇಕು ಅಂತ ಆಸೆ ಹುಟ್ಟಿದೆ. ನಿನಗೆ ಗೊತ್ತಾಗ್ತಿಲ್ವಾ ನನ್ನ ಫೀಲಿಂಗ್ಸ್ ಏನಂತ? ಇಲ್ಲಿ ನೋಡಿ, ನೀವು ಇವಾಗ ಏನು ಫೀಲ್ ಮಾಡ್ತಿದ್ದೀರ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಬಟ್ ನನಗೆ ನಿಮ್ಮ ಜೊತೆ ಮಿಂಗಲ್ ಆಗೋಕ್ಕೆ ಟೈಮ್ ಬೇಕು. ಇನ್ನೂ ಎಷ್ಟು ದಿನ ಟೈಮ್ ಬೇಕು ವಯನ್? ಅದು ನನಗೆ ಗೊತ್ತಿಲ್ಲ. ಸೂಪರ್. ನೀ ಹಿಂಗೆ ಹೇಳಿದ್ರೆ ನಾನು ಏನು ಮಾಡಬೇಕು ಅಂತ ನೀನೇ ಹೇಳು ವಯನ್. ನಾನು ಹೇಳೋದಕ್ಕೇನಿಲ್ಲ, ನನಗೆ ಟೈಮ್ ಬೇಕಷ್ಟೆ. ನೀವು ನನ್ನ ಮ್ಯಾರೇಜ್ ಆಗಿದ್ದ ದಿನದಿಂದ ಇವತ್ತಿನವರೆಗೂ ನನ್ನ ಹತ್ರ ತುಂಬ ರೂಡಾಗೇ ಬಿಹೇವ್ ಮಾಡ್ಕೊಂಬಂದಿದ್ದೀರಾ. ಸಣ್ಣ ಪುಟ್ಟ ವಿಚಾರಕ್ಕೂ ಸಿಡಿ ಅಂತೀರಾ. ಆದರೆ ಇವತ್ತು ಬಂದು ಏನೋ ಹೊಸದಾಗಿ ಬಿಹೇವ್ ಮಾಡ್ತಿದ್ದೀರಾ. ದಿಢೀರನ್ನ ಗಂಡ ಹೆಂಡತಿಯಾಗಿ ಬಾಳೋಣ ಬಾ ಅಂತ ಕರೆದ್ರೆ ನನ್ನಿಂದ ಆಗಲ್ಲ, ನಂಗೆ ಟೈಮ್ ಬೇಕು. ಆಗ ಜಿಮೆನ್ ಸ್ವಲ್ಪ ಯೋಚನೆ ಮಾಡಿಬಿಟ್ಟು, ಓ ಹಾಗಲ್ವಾ ನಿನಗೆ? ಇವಾಗ ಏನು ಮಾಡಲಿ? ಹೇ ವಯನ್, ನಿನ್ನ ಕಾಲ ಹತ್ರ ಅಲ್ಲೇ ಒಂದು ಜಿರಳೆ ಬಂದಿದೆ ನೋಡು. ಎಲ್ಲಿದೆ? ನಂಗೆ ಜಿರಳೆ ಅಂದರೆ ತುಂಬ ಭಯ ಅಂತ ನೀವು ಸಡನ್ ಚೀರಾಡ್ಕೊಂಡು ನಮ್ಮ ಜಿಮಿಶಿನ ಟೈಟಾಗಿ ಹಗ್ ಮಾಡ್ಕೊತೀರಾ. ನಮ್ಮ ಜಿಮಿನೂ ನಿಮ್ಮನ್ನ ಬ್ಯಾಕಾಗಿ ಮಾಡಿಕೊಂಡು, ವಯನ್ ಹಾಗೇ ಇರು, ಅಲ್ಲಾಡ್ಬೇಡ, ನಾನು ಆ ಜಿರಳೆನ ಆ ಕಡೆ ಸೈಡ್ ಓಡಿಸ್ತೀನಿ ಅಂತ ಡವ್ ಮಾಡ್ತಿದ್ದಾರೆ. ಅಲ್ಲಿ ಯಾವ ಜಿರಳೆನೂ ಇರಲ್ಲ. ನೆಕ್ಸ್ಟ್ ಟೈಮ್ ಸ್ಕಿಪ್. ನೀವು ಇವಾಗ ಅಡುಗೆ ಮನೇಲಿ ಗ್ರೋಸರೀಸ್ ಐಟಮ್ಸ್ನೆಲ್ಲ ಜೋಡಿಸ್ತಿರ್ತೀರಾ. ನೆಕ್ಸ್ಟ್ ಈ ಕಾಳುಗಳ ಐಟಮ್ಸ್ ಎಲ್ಲ ಇರುತ್ತಲ್ಲ, ಅವನ್ನೆಲ್ಲ ಒಂದೊಂದು ಡಬ್ಬದೊಳಗಡೆ ತುಂಬಿಸ್ಬಿಟ್ಟು ಪ್ರತಿಯೊಂದನ್ನು ಶೆಲ್ಫ್ ಮೇಲಿರೋ ಕಬೋರ್ಡ್ ಒಳಗಡೆ ಜೋಡಿಸ್ತಿರ್ತೀರಾ ಒಂದು ಚೇರ್ ಮೇಲೆ ನಿಂತು. ಬಿಕಾಸ್ ಅದು ಮೇಲ್ಗಡೆ ಇದೆ, ನೀವು ಸ್ವಲ್ಪ ಶಾರ್ಟ್ ಇರ್ತೀರಾ, ನಿಮ್ಗೆ ಅದು ಎಟುಕ್ತಾ ಇರಲ್ಲ.
ಆಗ ಜಿಮಿನ್ ಚೇರ್ ಮೇಲೆ ನಿಂತಿದ್ದು ನಿಮ್ಮನ್ನು ನೋಡ್ಬಿಟ್ಟು ಫಾಸ್ಟಾಗಿ ಕಿಚನಿಗೆ ಬಂದು ಬೇಕಂತಾನೆ ಅವ್ರ ಕಾಲಿಂದ ಚೇರ್ನ ಕಿಕ್ ಮಾಡ್ತಾರೆ. ನೆಕ್ಸ್ಟ್ ಇನ್ನೇನು ನೀವು ಕೆಳಗಡೆ ಬೀಳಬೇಕು ಅನ್ನೋ ಅಷ್ಟರಲ್ಲಿ ಜಿಮಿನ್ ನಿಮ್ಮನ್ನ ಕ್ಯಾಚ್ ಮಾಡಿ ಇಟ್ಕೊಂಡು ನಿಮಗೆ ರೊಮ್ಯಾಂಟಿಕ್ಕಾಗಿ ಲುಕ್ ಕೊಡ್ತಿದ್ದಾರೆ. ಜಿಮಿನ ಬಿಡಿ ನನ್ನ. ವಯನ್, ನಾನೇನಾದರೂ ಇವಾಗ ನಿನ್ನ ಕ್ಯಾಚ್ ಮಾಡಿ ಇಟ್ಕೊಳ್ದೆ ಹೋಗಿದ್ದಿದ್ರೆ ನೀನು ಕೆಳಗಡೆ ನೆಲಕ್ಕೆ ಕುಂಬಳಕಾಯಿ ಥರ 2 ಓಳಾಗ್ತಿದೆ ಗೊತ್ತಾ. ಹಾಗೇನಿಲ್ಲ, ನನಗೆ ಚೆನ್ನಾಗಿ ಗೊತ್ತು, ನೀವು ಬೇಕಂತಲೇ ನಾನು ನಿಂತಿದ್ದ ಚೇರ್ನ ಕಿಕ್ ಮಾಡಿದ್ರಿ ಅಲ್ವಾ, ನನಗೆ ಫೀಲ್ ಆಯಿತು. ಓ ಗೊತ್ತಾಗೋಯ್ತಾ, ಪ್ಲೀಸ್ ನನಗೆ ಕೆಳಗಡೆ ಇಳಿಸ್ತೀರಾ. ಆಗ ಜಿಮಿನ್ ನೀವು ಹೇಳಿದ ಮಾತನ್ನ ಸ್ವಲ್ಪನೇ ಕೇರ್ ಮಾಡ್ಕೊಳ್ದೆ ಹಾಗೆ ನಿಮ್ಮನ್ನ ರೂಮ್ ಒಳಗಡೆ ಎತ್ಕೊಂಡು ಹೋಗ್ತಾರೆ. ನೀವಂತೂ ಅಯ್ಯೋ ಅಮ್ಮ ಬಿಟ್ಬಿಡಿ ನನ್ನ ಅಂತ ಕಿರಿಚಾಡ್ತಿದ್ದೀರಾ. ನೆಕ್ಸ್ಟ್ ಇಲ್ಲಿ ರೂಮ್ ಒಳಗಡೆ ಜಿಮಿನ್ ನಿಮಗೆ ಒಂದು ನ್ಯೂ ಸ್ಯಾರಿನ ಗಿಫ್ಟ್ ಮಾಡಿಬಿಟ್ಟು ಅದನ್ನ ಉಟ್ಕೊಂಡು ಬಾ ಅಂತ ನಿಮ್ಮನ್ನ ಪೀಡಿಸ್ತಾ ಇದ್ದಾರೆ. ಜಿಮಿನಾ, ಇವಾಗ ಟೈಮ್ ನೋಡಿ 8:30, ನಾನಿನ್ನೂ ಡಿನ್ನರೇ ಪ್ರಿಪೇರ್ ಮಾಡಿಲ್ಲ. ನೀವು ನೋಡಿದರೆ ಈ ಸ್ಯಾರಿನ ಹಾಕೊಂಬ ಅಂತ ನನಗೆ ಹಿಂಸೆ ಕೊಡ್ತಿದ್ದೀರಾ. ನಂಗೆ ಇವಾಗ ಇದನ್ನು ಉಟ್ಕೊಂಬರೋ ಇಂಟ್ರೆಸ್ಟ್ ಇಲ್ಲ, ನಾನು ಕುಕ್ ಮಾಡಬೇಕು, ಬಿಡಿ ನನ್ನ. ವಯನ್, ನಾ ಹೇಳೋದನ್ನ ಸ್ವಲ್ಪ ಕೇಳು. ನೀನು ಇವಾಗ ಯಾವ ಅಡುಗೆನೂ ಮಾಡೋ ಅಗತ್ಯ ಇಲ್ಲ. ನೀನು ಈ ಸ್ಯಾರಿನ ಹಾಕೊಂಬ, ನಾನು ಹೊರಗಡೆ ಕರ್ಕೊಂಡು ಹೋಗ್ತೀನಿ ನಾ ಡಿನ್ನರ್ಗೆ. ಅದೆಲ್ಲ ಏನು ಬೇಡ, ನಾನು ಮನೇಲೇ ಫುಡ್ ಪ್ರಿಪೇರ್ ಮಾಡ್ತೀನಿ. ತೆಗೆದು ತಟ್ಬಿಡ್ತೀನಿ ನೋಡು, ಸುಮ್ಮನೆ ನಾನು ಹೇಳಿದ್ದನ್ನಷ್ಟು ಕೇಳು. ಏನೋ ಹೋಗಲಿ ಪಾಪ ಅಂತ ಸುಮ್ಮನಿದ್ರೆ ನಿಂದು ಆಡಿದ್ದೇ ಆಟ ಆಗೋಯ್ತು. ಹಸ್ಬೆಂಡ್ ಅನ್ನೋ ರೆಸ್ಪೆಕ್ಟೇ ಇಲ್ಲ ನಿನಗೆ. ನಿನಗೆಲ್ಲ ಸಾಫ್ಟಾಗಿ ಹೇಳಿದರೆ ಅರ್ಥ ಆಗಲ್ಲ, ಹೀಗೆ ರೂಡಾಗೆ ಡೀಲ್ ಮಾಡಬೇಕು ನೀನು, ಅವಾಗ ದಾರಿಗೆ ಬರ್ತೀಯ. ನಾನು ಇವಾಗ ಏನಂದೆ ಅಂತ ಇಷ್ಟೊಂದು ಬೈತಾ ಇದ್ದೀರಾ ನನಗೆ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಇನ್ನೂ ಭಯ ಹುಟ್ಟುತ್ತಿದೆ. ನಿಮ್ಮ ಜೊತೆ ನನಗೆ ಇರೋಕ್ಕಾಗಲ್ಲ ಅನಿಸುತ್ತೆ. ನಾನು ನನ್ನ ಅಮ್ಮನ ಮನೆಗೆ ಹೊರಟೋಗ್ತೀನಿ, ಬಿಟ್ಬಿಡಿ, ನನಗೆ ಬೈಬೇಡಿ. ಹೇ ಯಾಕೆ ಅಳ್ತಿದ್ಯಾ ವಯನ್? ಓಕೆ, ಐ ಆಮ್ ಸಾರಿ, ಏನೋ ಕೋಪದಲ್ಲ ಏನೋ ಹೇಳಿಬಿಟ್ಟೆ. ಇವಾಗ ಅಳ್ಬೇಡ ವಯನ್, ದಯವಿಟ್ಟು ಸುಮ್ಮನೆ ಇರು, ಪ್ಲೀಸ್ ಡೋಂಟ್ ಕ್ರೈ. ವಯನ್, ನೀವು ದೂರ ಇರಿ, ನನ್ನ ಹತ್ರ ಬರಬೇಡಿ. ಆಯಿತು, ಬರಲ್ಲ. ನಿಂಗೆ ಸಮಾಧಾನನಾ? ದಯವಿಟ್ಟು ಅಳು ನಿಲ್ಲಿಸು. ನೆಕ್ಸ್ಟ್ ನೀವು ಅಳ್ಕೊಂಡೆ ಅಲ್ಲಿಂದ ಹೊರಟೋಗ್ಬಿಡ್ತೀರಾ ಆಚೆ. ಇಲ್ಲಿ ನಮ್ಮ ಜಿಮಿನ್ ಅವ್ರ ತಲೆ ಮೇಲೆ ಕೈ ಇಟ್ಕೊಂಡು ಇವಳನ್ನ ಹೇಗೆ ನನ್ನ ದಾರಿಗೆ ತರಲಿ, ಏನು ಹೇಳಿ ಅರ್ಥ ಮಾಡಿಸ್ಲಿ ಅಂತ ಡೀಪಾಗಿ ಥಿಂಕ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೀಗೆ 1 ವೀಕ್ ಪಾಸ್ ಆಗುತ್ತೆ. ನೀವೊಂದು ನಮ್ಮ ಜಿಮಿಶಿಗೆ ಮುಖಕ್ಕೆ ಮುಖ ಕೊಟ್ಟು ಅವ್ರನ್ನ ನೋಡ್ತಾನೂ ಇಲ್ಲ ಆ್ಯಂಡ್ ಅವ್ರ ಜೊತೆ ಏನೂ ಮಾತಾಡ್ತಿಲ್ಲ. ಅವರೇ ನಿಮ್ಮನ್ನ ಮಾತಾಡ್ಸೋದಕ್ಕೆ ಬಂದರು, ನೀವು ಜಿಮಿಶ್ನ ಇಗ್ನೋರ್ ಮಾಡ್ತಿರ್ತೀರಾ. ನೆಕ್ಸ್ಟ್ ಟುಡೇ ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ನೋಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ನಿಮ್ಮ ಅಮ್ಮ ನಿಮ್ಮ ಜಿಮಿಶಿ ಸಂಸಾರ ಹೇಗೆ ನಡೀತಿದೆ ಅಂತ ವಿಚಾರಿಸ್ತಾರೆ. ನೀವು ಇರೋ ಬರೋ ವಿಷಯನೆಲ್ಲ ಒಂದು ಬಿಡದೆ ನಿಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೊತೀರಾ. ಆಗ ನಿಮ್ಮ ಮಮ್ಮಿ, ವಯನ್ ಹೀಗೆಲ್ಲ ಮಾಡಬಾರ್ದು ಕಣೋ, ಒಂದು ಸಲ ನಿನ್ನ ಗಂಡಂಗೆ ನಿನ್ನ ಮೇಲೆ ಆಸೆ ಹೊರಟೋಯ್ತು ಅಂತ ಇಟ್ಕೋ, ಆಮೇಲೆ ನಿನ್ನ ಏನೇ ಮಾಡಿದ್ರು ನಿನ್ನ ಗಂಡ ನಿನ್ನ ಹತ್ರ ಬರಲ್ಲ, ಅವ್ರ ರೂಟೇ ಚೇಂಜ್ ಆಗೋಗ್ಬಿಡುತ್ತೆ. ಜಿಮಿನ್ ಜೊತೆ ಚೆನ್ನಾಗಿ ಸಂಸಾರ ಮಾಡು, ಅವ್ರನ್ನ ಚೆನ್ನಾಗಿ ವಿಚಾರಿಸ್ಕೊ. ಅವ್ರು ಯಾವಾಗಲೂ ನಿನ್ನ ಕಡೆನೇ ನಿನ್ನ ಸುತ್ತಾನೆ ಸುತ್ತಿ ಬರಬೇಕು, ಹಂಗೆ ಮಾಡ್ಕೊ. ನನ್ನ ಮನಸ್ಸಿಗೂ ಹಾಗೆ ಅನಿಸಿದೆ ಅಮ್ಮ, ಆದರೆ ಏನು ಮಾಡಲಿ, ಅವ್ರ ಮುಂದೆ ನಂಗೆ ಸ್ವಲ್ಪನೂ ಧೈರ್ಯನೇ ಇರಲ್ಲ. ಅವ್ರನ್ನ ನೋಡ್ತಿದ್ರೇ ಭಯ ಆಗುತ್ತೆ ನನಗೆ. ಇನ್ನೆಲ್ಲಿ ನಾನು ಅವ್ರ ಜೊತೆ ಸಂಸಾರ ಮಾಡಲಿ. ಅವರೇ ನನ್ನ ಹತ್ರ ಬಂದರು, ನಾನೇ ದೂರ ಹೋಗ್ತೀನಿ ಮಾ. ಅಯ್ಯೋ ಪೆದ್ದಿ ಕಣೆ ನೀನು. ಜಿಮಿನ್ನ ನೋಡಿ ಎಂಥ ಭಯ ನಿನಗೆ? ಅವ್ನು ತುಂಬ ಒಳ್ಳೆ ಹುಡುಗ, ಹಾಲ್ನಂತ ಮನ್ಸನವನು. ಅವನ ಜೊತೆ ಕೂಡ್ಬಾಳೋದಕ್ಕೂ ಪುಣ್ಯ ಮಾಡಿರಬೇಕು ವಯನ್. ಆ ಪುಣ್ಯ ನೀನೇ ದಕ್ಕಿದೆ, ಅನ್ಯಾಯವಾಗಿ ಅದನ್ನು ಹಾಳು ಮಾಡ್ಕೊಬೇಡ, ನಾ ಹೇಳೋದನ್ನು ಕೇಳು ಅಂತ ನಿಮ್ಮ ಅಮ್ಮ ನಿಮಗೆ ಬೇಜಾನ್ ಲೆಕ್ಚರಿಂಗ್ ಕೊಡ್ತಾರೆ. ನೆಕ್ಸ್ಟ್ ನೀವು ಹೇಗೋ ಧೈರ್ಯ ತಂದ್ಕೊಂಡು ಜಿಮಿನ್ ಹತ್ರ ಹೋಗ್ತೀರಾ, ಅದು ಒಂದು ಮಿಲ್ಕ್ ಗ್ಲಾಸ್ ಇಟ್ಕೊಂಡು. ಜಿಮಿನ್ ಕಡೆಯಿಂದ ನೋ ರೆಸ್ಪಾನ್ಸ್. ಜಿಮಿನಾ ಆವಾಗಲೂ ಏನೋ ರೆಸ್ಪಾನ್ಸ್ ಮಾಡ್ತಿಲ್ಲ ಅವರು. ಏನ್ರಿ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಆಗ ಜಿಮಿನ್ ನಿಮ್ಮ ಸೈಡ್ ಟರ್ನ್ ಆಗಿ ನಿಮ್ಗೊಂದು ಆ್ಯಂಗ್ರಿ ಲಿಕ್ ಕೊಟ್ಕೊಂಡು ಏನು ಅನ್ನೋ ಥರ ನೋಡ್ತಿದ್ದಾರೆ. ಅಯ್ಯೋಯ್ಯೋ ಏನಿದು, ಇವ್ರು ತುಂಬ ಕೋಪದಲ್ಲಿರೋ ಹಾಗೆ ಕಾಣಿಸ್ತಿದೆ. ಇವಾಗ ಹೇಗೆ ಮಾತಾಡಿಸ್ಲಿ ಇವರನ್ನು? ಹಲೋ ಮೇಡಮ್, ಇಲ್ಲಿ ಈ ಕಡೆ ನೋಡಿ, ಏನು ಕರೆದಿದ್ದು? ಅದು ನಿಮ್ಗೆ ಹಾಲು ಕೊಡೋಣ ಅಂತ. ಎಕ್ಸ್ಕ್ಯೂಸ್ ಮೀ, ನಾನು ನಿಮ್ಮ ಹತ್ರ ಕೇಳಲೇ ಇಲ್ವಲ್ಲ ನನಗೆ ಮಿಲ್ಕ್ ಬೇಕಂತ? ಇಲ್ಲ, ನೀವು ಕೇಳಲಿಲ್ಲ, ಬಟ್ ನಾನೇ ತೊಗೊಂಡು ಬಂದೆ. ಹಾಗಿದ್ರೆ ಅದನ್ನು ನೀವೇ ಕುಡಿದ್ಬಿಟ್ಟು ಬಿತ್ಕೊಳ್ಳಿ, ನಮಗೆ ನಿಮ್ಮ ಉಪಚಾರ ಎಲ್ಲ ಏನು ಬೇಕಾಗಿಲ್ಲ. ಜಿಮಿನ್, ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದೀರಾ? ಸಾರಿ, ಈ 1 ವೀಕಿಂದನೂ ನಿಮ್ಮ ಜೊತೆ ನಾನು ಮಾತಾಡಿಲ್ಲ, ನಂದೇ ತಪ್ಪು, ಸಾರಿ. ಇಲ್ಲ ಮೇಡಮ್, ನಿಮ್ಮದೇನೂ ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಿಮ್ಮನ್ನ ಮದುವೆ ಆದ್ನಲ್ಲ, ಅದೇ ನಾನು ಮಾಡಿದ ದೊಡ್ಡ ತಪ್ಪು. ನೀವು ಹೊಟ್ಟೆ ತುಂಬ ಬಿಸಿ ಬಿಸಿ ಹಾಲು ಕೊಟ್ಟು ಪೆಚ್ಚು ಬಂದು ಮಲ್ಕೊಳ್ಳಿ, ನಿಮ್ಗೆ ಯಾಕೆ ನನ್ನ ಚಿಂತೆ?
ಆಗ ನೀವು ಓಡ್ ಬಂದು ಜಿಮಿಷಿ ಕಾಲನ್ನ ಟೈಟಾಗಿ ಹಿಡ್ಕೊಂಡು ಸಾರಿ ಜಿಮಿನ್, ನನಗೆ ಕ್ಷಮಿಸ್ಬಿಡಿ, ನಾನು ಇನ್ಮೇಲಿಂದ ನಿಮಗೆ ಹೆಂಡತಿಯಾಗಿರ್ತೀನಿ, ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಜೋರಾಗಿ ಬಿಗಿ ಬಿಗಿ ಅಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಹೇ ವಯನ್, ಸರಿ ನನ್ನ ಕಾಲು ಬಿಡು, ನೀನು ಯಾಕೆ ಇವಾಗ ಇಷ್ಟೊಂದು ಅಳ್ತಿದ್ಯಾ? ನೀ ಅಳೋ ಅಗತ್ಯನೇ ಇಲ್ಲ ಇಲ್ಲಿ, ಬಿಡು ನನ್ನ ಕಾಲನ್ನ. ಇಲ್ಲ, ನೀವು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಬಿಡಲ್ಲ. ಅಯ್ಯೋ ಸರಿ ಆಯಿತು, ಇಟ್ಸ್ ಓಕೆ ಬಿಡು, ನಾನು ಸುಮ್ಮನೆ ನಿನ್ನ ರೇಗ್ಸೋದಕ್ಕೆ ಹಾಗೆ ರೂಢಾಗಿ ಮಾತಾಡಿದೆ ಅಷ್ಟೇ, ಅದು ಬಿಟ್ಟರೆ ನಿನ್ನ ಮನಸ್ಸಿಗೆ ನೋವು ಮಾಡೋ ಉದ್ದೇಶ ನಂದಲ್ಲ. ವಯನ್, ನಿಂಗೊಂದು ವಿಷಯ ಗೊತ್ತಾ? ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನಗೆ ಮೊದಲು ನಿನ್ನ ಕಂಡ್ರೆ ಇಷ್ಟ ಆಗಿರಲಿಲ್ಲ. ನಿನ್ನ ಮದುವೆ ಮಾಡ್ಕೊಂಡೋಗ್ಲಂತೂ ಇನ್ನೂ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ಹೇಗೆ ಗೊತ್ತಿಲ್ಲ, ದಿನೇ ದಿನೇ ಡೇಸ್ಗಳು ಪಾಸ್ ಆದಂಗೆ ನೀನು ನನ್ನ ಹೆಂಡತಿ ಅನ್ನೋ ಫೀಲ್ ನನ್ನ ಮನಸ್ಸಲ್ಲಿ ಹುಟ್ಟಿತು. ನಾನು ನಿನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಬೇಜಾರೇನೆಂದರೆ ನೀನು ನನ್ನ ಹಸ್ಬೆಂಡ್ ಅನ್ನೋ ಭಾವನೆಯಲ್ಲಿ ನೋಡಲೇ ಇಲ್ಲ. ಅದೇ ನಂಗೆ ತುಂಬ ಡಿಸಪಾಯಿಂಟ್ ಮಾಡಿದ್ದು. ಇವಾಗಲೂ ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲ ಅಂದರೆ ಹೇಳ್ಬಿಡು, ನಾನು ನಿನ್ನ ಡಿಸ್ಟರ್ಬೇ ಮಾಡಲ್ಲ. ನೀನು ಹೇಳ್ತಿರ್ತಿಲ್ಲ ಯಾವಾಗಲೂ ಏನಂತ, ಅದೇನೋ ಪ್ಲೀಸ್ ಕೀಪ್ ಡಿಸ್ಟೆನ್ಸ್ ಅಂತ. ಸೊ ಹಾಗೆ ಇದ್ಬಿಡ್ತೀನಿ. ಇಲ್ಲ ಇಲ್ಲ, ಹಾಗೇನೂ ಇಲ್ಲ, ನನಗೂ ನೀವಂದರೆ ಇಷ್ಟ ಜಿಮೆನ್. ನಾನು ನಿಮ್ಮನ್ನ ಲವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಿಂದ? ತುಂಬ ದಿನಗಳೇ ಆಯಿತು. ಹೌದಾ? ಮತ್ತು ನಂಗೆ ಹೇಳಲೇ ಇಲ್ಲ. ಅದು ನಿಮ್ಮ ಹತ್ರ ಮಾತಾಡೋಕ್ಕೆ ನನಗೆ ಭಯ. ಅಯ್ಯ, ಭಯ ಭಯ ಭಯ, ನಾನೇನು ಹುಲಿನ ಸಿಂಹನ? ಇಲ್ಲಿ ನೋಡು ವಯನ್, ನಿನ್ನ ಮನಸ್ಸಲ್ಲಿ ನನ್ನೆಲ್ಲೋ ಹುಟ್ಟುತ್ತೋ ಅಂದರೆ ನಿನ್ನ ಹತ್ರ ಡೈರೆಕ್ಟಾಗಿ ಬಂದೆ ಹೇಳಬೇಕಿತ್ತು, ಗೊತ್ತಾಯ್ತಾ? ಸರಿ ಬಿಡು, ಇವಾಗಲೂ ಏನು ಕಾಲ ಮಿಂಚಿಲ್ಲ ಅಂದ್ಕೊಂಡು ಜಿಮೆನ್ ನಿಮ್ಮ ಶೋಲ್ಡರ್ನ ಟೈಟಾಗಿ ಹಿಡ್ಕೋತಾರೆ. ಅಷ್ಟೇ ನೀವು ಅವ್ರ ಕೈಗಳನ್ನ ಸಡನ್ನಾಗಿ ತಟ್ಬಿಟ್ಬಿಡ್ತೀರಾ. ವಯನ್, ನಿನ್ನ ಪ್ರಾಬ್ಲಮ್ ಆದರೂ ಏನು? ಇವಾಗಷ್ಟೇ ನನಗೂ ನಿನ್ನ ಮೇಲೆ ಲವ್ ಇದೆ ಅಂದೆ ತಾನೆ, ಬಟ್ ಯಾಕೆ ಹೀಗೆ ನಡ್ಕೋತೀಯಾ? ನಂಗೆ ಗೊತ್ತಿಲ್ಲ ಜಿಮೆನ್, ಐ ಲವ್ ಯು, ಆದರೆ ನೀವು ನನ್ನ ಟಚ್ ಮಾಡಬೇಡಿ ಇವಾಗ. ವಾಟ್? ನೀನೇನು ಟಚ್ ಮೀ ನಾಟ್ ಸಸ್ಯನ? ಮುಟ್ಟಿದ್ರೆ ಮುನಿ ಸಸ್ಯ ಆಡ್ದಂಗೆ ಆಡ್ತೀಯಲ್ಲ, ಅದು ಹೇಗೆ ನಾನು ನಿನ್ನ ಜೊತೆ ಲೈಫ್ನ ಸ್ಟಾರ್ಟ್ ಮಾಡಲಿ? ಅದೆಲ್ಲ ಸ್ಲೋವಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಇವಾಗೇನು ಬೇಡ ಜಿಮೆನ್. ನಂಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಟೈಮು ಅದೆಷ್ಟು ಬೇಕು ಅಂತ ಹೇಳು, 1-2 kg ತಂದು ಕೊಟ್ಬಿಡ್ತೀನಿ ಅದಕ್ಕೆ. ಈ ಟೈಮೇ ನನ್ನ ಲೈಫಲ್ಲಿ ದೊಡ್ಡ ಶತ್ರು ಆಗೋಯ್ತು, ಅದೇನು ಬರುತ್ತೋ ಇಲ್ವೋ ಅಂತ ಬಾಯಿ ತುಂಬ ಬೈಕೋತಾ ಇರ್ತಾರೆ. ನೀವು ಅವ್ರು ಗೋಳಾಡೋದನ್ನು ನೋಡಿ ಲೈಟಾಗಿ ನಗಾಡ್ತೀರಾ. ಆಗ ಜಿಮೆನ್ ನಿಮ್ಮ ಸ್ಮೈಲ್ನ ನೋಟಿಸ್ ಮಾಡಿಬಿಟ್ಟು ಸಡನ್ ನಿಮ್ಮನ್ನ ಲಿಪ್ ಲಾಕ್ ಮಾಡಿ ಒಂದು ಪುಟ್ಟು ಬೈಟ್ ಕೊಡ್ತಾರೆ. ನೀವು ಹಾಗೆ ಸ್ಟ್ಯಾಚ್ಯೂ ಥರ ಫ್ರೀಸ್ ಆಗೋಗ್ತೀರಾ. ನೆಕ್ಸ್ಟ್ ಜಿಮಿನ್ ಕಣ್ಗಳು ನಿಮ್ಮ ಕಣ್ಗಳನ್ನೇ ನೋಡ್ತಾ ಇನ್ನೂ ಡೀಪಾಗಿ ಕಿಸ್ ಮಾಡ್ತಿದ್ದಾರೆ. ನೀವು ನಿಮಗೆ ಅರಿವಿಲ್ಲದೆ ನಮ್ಮ ಜಿಮಿನ್ನ ಹಗ್ ಮಾಡ್ಕೊತೀರಾ. ಆವಾಗ ನಮ್ಮ ಜಿಮಿನ್ ಮನಸ್ಸಿಗೆ ಅನ್ನಿಸ್ತಾ ಇರೋದು, ಮಾಡಿದ್ದೆ ಒಂದು ಮಾಯಾ, ತುಟಿ ಮೇಲೆ ಸಣ್ಣ ಕಾಯ, ಮಾಡುವ ಭಯ ನೀನೇ ನೀಡು ನಿನ್ನ. ಓಕೆ, ಈ ಒನ್ ಶಾಟ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನಿಮಗೆ ಈ ಒನ್ ಶಾಟ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಶ್ರೇಯಾ ಅನ್ನೋ ಒಬ್ಬರು ಆರ್ಮಿ ಗರ್ಲ್ ಈ ಆನ್ಲೈನ್ ಸ್ಟೋರಿನ ಹೇಳ್ಬಿಟ್ಟು ಫುಲ್ ಸ್ಟೋರಿನ ಕ್ರಿಯೇಟ್ ಮಾಡಿ ಅಕ್ಕ ಅಂತ ನನಗೆ ಮೆಸೇಜ್ ಸೆಂಡ್ ಮಾಡಿದ್ದು. ಅವ್ರು ಹೇಳಿದ್ದು ಒಂದು ಲೈನ್ನ ಬೇಸಾಗಿ ಇಟ್ಕೊಂಡೆ ನಾನು ಈ ಫುಲ್ ಒನ್ ಶಾಟ್ನ ಕ್ರಿಯೇಟ್ ಮಾಡಿದ್ದು. ಶ್ರೇಯಾ ಅವರೇ, ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಎಕ್ಸ್ಪೆಕ್ಟ್ ಮಾಡಿದ ಥರ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನೀವು ತುಂಬ ದಿನ ಅಲ್ಲ, ತಿಂಗಳುಗಳ ಹಿಂದೆಯೇ ನೀವು ಕಳಿಸಿದ್ದು, ನಾನು ಇವಾಗ ಮಾಡ್ತಾಯಿದ್ದೀನಿ. ಬೇಜಾರು ಮಾಡ್ಕೊಬಿಡಿ. ಹೇಗೆ ಅನ್ನಿಸ್ತು ಅಂತ ಹೇಳಿ. ದೆನ್ ನೀವೆಲ್ಲ ಕೇಳ್ತಿರೋ ಹಾಗೆ CLG ಪ್ಲೇಬಾಯ್ JK ಫೈನಲ್ ಪಾರ್ಟ್ ಬಂದು ಅದು ನೆಕ್ಸ್ಟ್ ಬರುತ್ತೆ, ಓಕೆನಾ? ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ FF ಅಲ್ಲಿ ಮತ್ತೆ ಮೀಟಾಗೋಣ. ಅಲ್ಲಿವರೆಗೂ ಗುಡ್ ಬೈ. ಥ್ಯಾಂಕ್ ಯು ಮಿಸ್.